ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮನೆಯಲ್ಲೇ ಒಂದು ಸಿಂಪಲ್ ಆಗಿ ಒಂದು ಹೇರ್ ಕೇರ್ ಹೋಮ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾದ ಸಮಸ್ಯೆಯಾಗಿದೆ ಯಾವುದು ಅಂತಂದರೆ ಕೂದಲು ಬಿಳಿ ಆಗೋದು. ಚಿಕ್ಕ ವಯಸ್ಸಿಗೆ ಕೂದಲು ಬಿಳಿ ಆಗ್ತಿದೆ, ಅದೊಂದು ಕಾಮನ್ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಇವಾಗ. ಹಿಂದಿನ ಕಾಲದಲ್ಲೆಲ್ಲ ವಯಸ್ಸಾದ್ಮೇಲೆ ಕೂದಲು ನಮಗೆ ಬೇರೆ ಬಣ್ಣಕ್ಕೆ ಟರ್ನ್ ಆಗ್ತಿತ್ತು. ಆದರೆ ಇವಾಗಿನ ಸಿಚುವೇಶನಲ್ಲಿ, ಇವಾಗಿನ ಜನ್ರೇಷನಲ್ಲಿ ಕೂದಲು ಬೇಗನೆ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲಾಗುತ್ತೆ, ಕಪ್ಪಾಗಿರೋ ಕೂದಲೆಲ್ಲ. ಆ ರೀತಿಯಾದ ಒಂದು ಸಮಸ್ಯೆ ಎಲ್ಲರಿಗೂ ಕಾಮನ್ ಆಗಿಬಿಟ್ಟಿದೆ ಇವಾಗ. ಹಾಗಾಗಿ ಇವತ್ತೊಂದು ಸಿಂಪಲ್ ಆಗಿರೋ ಒಂದು ಹೇರ್ ಕೇರ್ ಹೋಮ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಯೂಸ್ಫುಲ್ ಅಂತ ಅನ್ನಿಸ್ಬೋದು. ಒಂದ್ಸತಿಯಾಗಿ ಟ್ರೈ ಮಾಡ್ತಾ ಬನ್ನಿ. ತುಂಬಾ ಬ್ಲ್ಯಾಕ್ ಹೇರ್ಸ್ ಬಂದೇ ಬರುತ್ತೆ ಅಂತ ಯಾವುದೇ ಒಂದು ಪ್ರೂಫ್ ಇಲ್ಲ. ಆದರೆ ಒಂದು ಸ್ವಲ್ಪ ನಮ್ಮ ಕೂದಲು ಬಿಳಿ ಆಗೋದನ್ನು ತಪ್ಪಿಸುತ್ತೆ. ಚೆನ್ನಾಗಿ ಉದ್ದವಾಗಿ ದಪ್ಪವಾಗಿ ಕೂದಲು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಚಿಕ್ಕ ವಯಸ್ಸಿಗೆ ಕೂದಲು ಯಾಕೆ ಬಿಳಿ ಆಗುತ್ತೆ ಅಂತ ನೋಡೋದಾದರೆ ಸ್ಟ್ರೆಸ್ಸು, ಮತ್ತು ನಾವು ತಿನ್ನೋ ಫುಡ್ ಆಗಿರ್ಬೋದು, ಇಲ್ಲಾಂತಂದರೆ ಪೊಲ್ಯೂಷನ್ನು, ಹೀಗೆ ಹಲವಾರು ಕಾರಣಗಳಿಂದ ಕೂದಲು ಬಿಳಿ ಆಗೋದಕ್ಕೆ ಅದು ದಾರಿ ಆಗುತ್ತೆ. ಹಾಗಾಗಿ ಮನೆಯಲ್ಲೇ ಈ ರೀತಿಯಾಗಿ ಒಂದು ಸಿಂಪಲ್ ಆಗಿ ಒಂದು ಹೋಮ್ ರೆಮಿಡಿನ ಮಾಡಿಟ್ಕೊಂಡು ಅವಾಗವಾಗ ಕೂದಲನ್ನ ಕೇರ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಒಂದೊಳ್ಳೆ ಉದ್ದ ದಪ್ಪ ಕೂದಲು ನಿಮ್ದಾಗಿಸ್ಕೊಬೋದು. ಹೇಗೆ ಅಂತಂದರೆ ನೀವೆಲ್ಲ ಈಗಾಗಲೇ ತಮ್ಮನೇಲಲ್ಲಿ ನೋಡಿರ್ತೀರಾ. ಹೌದು, ಕೊಬ್ಬರಿ ಎಣ್ಣೆ, ಮಾಮೂಲಿ ಕಾಮನ್ ಕೊಬ್ಬರಿ ಎಣ್ಣೆ ಬರುತ್ತಲ್ಲ, ಕೊಬ್ಬರಿ ಎಣ್ಣೆಗೆ ಈ ಕರ್ಬೇವಿನ ಸೊಪ್ಪನ್ನ ಹಾಕಿ ಎಣ್ಣೆನ ತಯಾರಿಸ್ಕೊಂಡು ಹೇರ್ ಕೇರ್ ಮಾಡ್ತಾ ಬಂದರೆ ಆದಷ್ಟು ಸ್ವಲ್ಪನೇ ಕಮ್ಮಿ ಆಗ್ತಾ ಬರುತ್ತೆ. ಕಂಪ್ಲೀಟಾಗಿ ಕಮ್ಮಿಯಾಗಿ ಬ್ಲ್ಯಾಕ್ ಹೇರ್ಸೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾವುದೇ ಪ್ರೂಫು ಇಲ್ಲ. ನಮ್ಮದು ನ್ಯಾಚುರಲ್ ಕೂದಲು ಹೇಗಿರುತ್ತೋ ಹಾಗೆ ಕಂಟ್ರೋಲ್ ಆಗ್ತಾ ಬರುತ್ತೆ. ಇನ್ನು ಇದನ್ನು ಯಾವ ರೀತಿ ತಯಾರಿಸೋದು, ಹೇಗೆ ಬಳಸೋದು, ಮತ್ತು ಎಷ್ಟೊತ್ತು ಇಡಬೇಕು ಅಂತ ನೋಡೋದಾದರೆ, ಈ ಕರ್ಬೇವಿನ ಸೊಪ್ಪು ನಾವು ಡೈಲಿ ಯೂಸೇಜ್ ಮಾಡ್ತೀವಿ. ಅಂತಂದರೆ ಡೈಲಿ ನಮ್ಮ ಆಹಾರ ಪದ್ಧತಿಯಲ್ಲಿ ಕರ್ಬೇವಿನ ಸೊಪ್ಪು ಆಲ್ಮೋಸ್ಟ್ ಇದ್ದೇ ಇರುವಂಥ ಒಂದು ಕಾಮನ್ ಸೊಪ್ಪಾಗಿರುತ್ತೆ. ಆದರೆ ಇದು ಬರೀ ಮಾತ್ರ ಅಡುಗೆಗೆ ಮಾತ್ರ ಬಳಸೋದಲ್ಲ, ನಮ್ಮ ಹೇರ್ ಕೇರ್ ಕೂಡ ಮಾಡ್ಕೊಬೋದು. ತುಂಬಾ ಚೆನ್ನಾಗಿ ಆರೋಗ್ಯವಾಗಿರುವಂಥ ಹೇರ್ ಕೇರ್ನ ಮಾಡ್ಕೊಬೋದು ಈ ಕರ್ಬೇವಿನ ಸೊಪ್ಪಿನ ಎಲೆಗಳಿಂದ. ಇನ್ನು ಈ ಕರ್ಬೇವಿನ ಸೊಪ್ಪಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಇರೋದ್ರಿಂದ ಇದು ತುಂಬಾ ಪ್ರಯೋಜನ ಆಗುತ್ತೆ. ಕೂದಲು ಕೂಡ ಕೇರ್ ಮಾಡ್ಬೋದು, ಆರೋಗ್ಯವಾಗಿರ್ಬೋದು ಇದನ್ನು ತಿಂದರೆ. ಹಾಗೆ ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು ಈ ಕರ್ಬೇವಿನ ಸೊಪ್ಪಿನ ಎಲೆಗಳು. ಇನ್ನು ಈ ಕರ್ಬೇವಿನ ಸೊಪ್ಪನ್ನ ಕೊಬ್ಬರಿ ಎಣ್ಣೆ ಜೊತೆ ಹೇಗೆ ತಯಾರಿಸೋದು ಅಂತ ನೋಡೋದಾದರೆ, ಫಸ್ಟಿಗೆ ಇನ್ನು ಇದನ್ನು ಪ್ರಿಪೇರ್ ಮಾಡೋದಕ್ಕೆ ಒಂದು 200 ml ಆಗೋಷ್ಟು ಕೊಬ್ಬರಿ ಎಣ್ಣೆ ತೊಗೊಳ್ಳಿ. ಪ್ಯೂರ್ ಕೊಬ್ಬರಿ ಎಣ್ಣೆ ತೊಗೊಂಡ್ರೆ ತುಂಬಾ ಬೆಸ್ಟ್ ರಿಸಲ್ಟ್ನ ನೋಡ್ಬೋದು. ಇದಕ್ಕೆ ಒಂದು 4ರಿಂದ 5 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪಿನ ಎಲೆಗಳು, ಫ್ರೆಶ್ ಕರ್ಬೇವಿನ ಸೊಪ್ಪಿದ್ರೆ ತುಂಬ ಚೆನ್ನಾಗಿ ಇರುತ್ತೆ. ಫ್ರೆಶ್ ಕರ್ಬೇವಿನ ಸೊಪ್ಪಿನ ಎಲೆಗಳನ್ನ ಇಟ್ಕೊಳ್ಳಿ. ಇನ್ನು ಈ ಎಣ್ಣೆ ತಯಾರಿಸುವಾಗ ನೀವು ಕರ್ಬೇವಿನ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಗೆ ಹಾಕಕ್ಕೆ ಹೋಗಬೇಡಿ. ತಯಾರಿಸೋಕ್ಕೂ ಮುಂಚೆ ನೀಟಾಗಿ ಫ್ರೆಶ್ ಆಗಿ ತೊಳೆದ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಒಣಗಿಸಿಡಿ. ಯಾವುದೇ ರೀತಿ ಒದ್ದೆ ಅಂಶ ಇಲ್ಲದೇ ಇರೋ ಹಾಗೆ ಒಣಗಿಸಿಟ್ಕೊಳ್ಳಿ. ಇವಾಗ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋದಾದರೆ, ಒಂದು ಪಾತ್ರೆ ತೊಗೊಳ್ಳಿ. ಪಾತ್ರೆಗೆ ನಾವು ತೆಗೆದಿಟ್ಕೊಂಡಿದ್ವಲ್ಲ 200 ml ಆಗೋಷ್ಟು ಕೊಬ್ಬರಿ ಎಣ್ಣೆ, ಅದನ್ನು ಸೇರಿಸಿ ಇವಾಗ ಇದಕ್ಕೆ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ರೆಡಿ ಮಾಡಿ ಇಟ್ಕೊಂಡಿರೋ ಕರ್ಬೇವಿನ ಸೊಪ್ಪನ್ನ ಆ ಎಣ್ಣೆ ಜೊತೆ ಸೇರಿಸಿ ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಟು ಕಮ್ಮಿ ಉರಿ ಕೊಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಒಂದು 10 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ, ಕುದಿಸ್ಕೊಬೇಕಾಗುತ್ತೆ. ಅದು ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರುತ್ತಲ್ಲ, ಒಣಗಿರುತ್ತಲ್ಲ, ನೀವು ತೊಳೆದ್ಬಿಟ್ಟು ಒಣಗಿಸಿದ್ರೆ ಬೆಸ್ಟ್ ಆಗುತ್ತೆ. ಆ ಒಣಗಿರೋ ಕರ್ಬೇವಿನ ಸೊಪ್ಪು ಸ್ವಲ್ಪ ಕ್ರಂಚಿ ಅಂದರೆ ಗರಿಯಾಗಿ ಬರುತ್ತೆ. ಅಲ್ಲಿ ತನಕ ಸ್ವಲ್ಪ ಒಂದು 10 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಒಂದು 10 ನಿಮಿಷ ಆದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಿ. ಯಾವುದೇ ರೀತಿ ಬಿಸಿನ ಸೋದ್ಸೋಕ್ಕಿಂತ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಿ. ಇದನ್ನು ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನೀವು ಸೋಸಿಟ್ಕೊಳ್ಳಿ. ಇದನ್ನು ನೀಟಾಗಿ ಸೋಸಿಟ್ಕೊಂಡು ಒಂದು ಗಾಜಿನ ಬಾಟ್ಲಿಯಲ್ಲಿ ಹಾಕಿಟ್ಕೊಂಡ್ರೆ ನೀವು 1 ತಿಂಗಳಾದರೂ ಇದನ್ನು ಸ್ಟೋರ್ ಮಾಡಿ ಇಟ್ಕೊಬೋದು ನಾರ್ಮಲ್ ಟೆಂಪ್ರೇಚರಲ್ಲೇ. ಹಾಗಾಗಿ ನೀವು ಒಂದ್ಸತಿ ಮಾಡಿಟ್ಕೊಂಡ್ರೆ 1 ತಿಂಗಳಿಗಾಗೋಷ್ಟು ಮಾಡಿಟ್ಕೊಂಡ್ರೆ ನಿಧಾನವಾಗಿ ನೀವು ಹೇರ್ ಕೇರ್ ಮಾಡ್ಕೊಬೋದು. ಇಲ್ಲಾಂದರೆ ಸಡನ್ನಾಗಿ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಯಾರು ಮಾಡ್ಕೋತಾರೆ ಅಂತ ಅನ್ನೋರಿಗೆ 1 ತಿಂಗಳ ತನಕ ಇದನ್ನ ಸ್ಟೋರ್ ಮಾಡಿ ಇಟ್ಕೊಬೋದು ಒಂದು ಗಾಜಿನ ಬಾಟ್ಲಿಲಿ ಹಾಕಿಟ್ಕೊಂಡ್ರೆ. ಇನ್ನು ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ, ನಿಮ್ಮ ಹೇರ್ ವಾಶ್ ಮಾಡೋ ದಿನ ಅಥವಾ ನೀವು ಓವರ್ ನೈಟು ಕೂಡ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಹೇರ್ ವಾಶ್ ಮಾಡ್ಬೋದು. ಇಲ್ಲ 1 ಅವರ್ 2 ಅವರ್ ಬಿಟ್ಟು ಕೂಡ ಹೇರ್ ವಾಶ್ ಮಾಡ್ಬೋದು, ತೊಂದರೆ ಏನಿಲ್ಲ. ನೀವು ನೀಟಾಗಿ ತಲೆನ ಫಸ್ಟು ಬಾಚ್ಕೊಂಡು ಸಿಕ್ಕೆಲ್ಲ ಬಿಡಿಸಿಟ್ಕೊಂಡು ಈ ಆಯಿಲ್ನ ತಲೆ ನೆತ್ತಿಯಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಅಪ್ಲೈ ಮಾಡಿ ಒಂದು 5 ನಿಮಿಷ ಮಸಾಜ್ ಮಾಡಿ. ತುಂಬಾ ರಫಾಗಿ ಮಸಾಜ್ ಮಾಡೋದು ಬೇಡ, ಒಂದು 5 ನಿಮಿಷ ನಾರ್ಮಲಾಗಿ ಸ್ಮೂತಾಗಿ ಮಸಾಜ್ ಮಾಡ್ಕೊಳ್ಳಿ.
ಅದಾದಮೇಲೆ ನೀವು ಹೇರ್ ಬನ್ನು ಅಥವಾ ತುಂಬ ಟೈಟಾಗಿ ಹೇರ್ ಬನ್ ಹಾಕೋದು ತಪ್ಪು. ಸ್ವಲ್ಪ ಲೂಸಾಗಿ ಹೇರ್ ಬನ್ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಲೂಸಾಗಿ ಬ್ರೈಡ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಹೇರ್ ಬನ್ ಮಾಡೋಷ್ಟು ಹೇರ್ಸ್ ಇಲ್ಲ, ಲೂಸಾಗಿ ಬ್ರೈಡ್ ಮಾಡ್ಕೊಳ್ಳೋಷ್ಟು ಹೇರ್ಸ್ ಇಲ್ಲ ಅಂತಂದರೆ ಲೂಸಾಗಿ ಒಂದು ಸಣ್ಣದಾಗಿ ಒಂದು ಪೋನಿಟೈಲ್ ಹಾಕ್ಕೊಳ್ಳಿ ಅಷ್ಟೇ. ನಾನು ಮೊದಲೇ ಹೇಳ್ದಂಗೆ ಓವರ್ ನೈಟ್ ಕೂಡ ಅಪ್ಲೈ ಮಾಡಿ, ಹಿಂದಿನ ದಿನ ರಾತ್ರಿ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಹೇರ್ ವಾಶ್ ಮಾಡ್ಬೋದು. ಇಲ್ಲಾಂತಂದರೆ 1-2 ಅವರ್ಸ್ ತನಕ ಅಪ್ಲೈ ಮಾಡಿ ಅದಾದಮೇಲೆ 2 ಅವರ್ಸ್ ಬಿಟ್ಟು ಕೂಡ ಹೇರ್ ವಾಶ್ ಮಾಡ್ಬೋದು. ಹೇರ್ ವಾಶ್ ಮಾಡುವಾಗ ಆದಷ್ಟು ಮೈಲ್ಡ್ ಶಾಂಪುಗಳನ್ನ ಯೂಸ್ ಮಾಡಿ. ಇಲ್ಲಾಂತಂದರೆ ನೀವು ಸೀಗೆ ಪುಡಿ ಬಳಸ್ತೀನಿ ಅಂತಂದರೆ ಅದು ಕೂಡ ಬೆಸ್ಟು, ಅದನ್ನು ಕೂಡ ಬಳಸಿ. ಆದಷ್ಟು ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ, ಇಲ್ಲಾಂತಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ತುಂಬ ಬಿಸಿ ನೀರಲ್ಲಿ ಹೇರ್ ವಾಶ್ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ. ಇದರಿಂದ ಕೂದಲು ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯುತ್ತೆ. ತುಂಬ ಬಿಸಿ ನೀರು ಹಾಕಿದಷ್ಟು ಹೇರು ಅಲ್ಲೇ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಡ್ಯಾಂಡ್ರಫ್ ಆಗುತ್ತೆ. ಹಾಗಾಗಿ ಆದಷ್ಟು ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ, ಇಲ್ಲಾಂದರೆ ಕಂಪ್ಲೀಟಾಗಿ ತಣ್ಣೀರಲ್ಲಿ ಕೂಡ ಹೇರ್ ವಾಶ್ ಮಾಡ್ಬೋದು. ಮತ್ತು ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ಹೇರ್ ವಾಶ್ ಮಾಡಿದಾದಮೇಲೆ ನೀವು ಯಾವುದೇ ಕಾರಣಕ್ಕೂ ಕೂಮ್ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಒದ್ದೆ ಕೂದಲಲ್ಲಿ ಬಾಚೋದ್ರಿಂದ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಹೇರು ಮತ್ತು ಡ್ಯಾಮೇಜ್ ಕಟ್ ರೀತಿ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಆದಷ್ಟು ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಯಾವುದೇ ರೀತಿಯಾದಂಥ ಹೇರ್ ಡ್ರೈಯರ್ ಯೂಸ್ ಮಾಡೋದು, ಇಲ್ಲಾಂದರೆ ಸ್ಟ್ರೈಟ್ನಿಂಗ್ ಮಿಷಿನ್ನು ಸ್ಟೈಲಿಂಗ್ ಮಾಡೋದು ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಹೇರು ತುಂಬ ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯೋದಕ್ಕೆ ಅವಾಗವಾಗ ಸ್ಟ್ರೈಟ್ನಿಂಗ್ ಮಾಡೋದು, ಸ್ಟೈಲ್ ಮಾಡೋದು ಅವಾಯ್ಡ್ ಮಾಡೋದ್ರಿಂದ ಹೇರು ಆರೋಗ್ಯವಾಗಿ ಬೆಳೆಯುತ್ತೆ. ನ್ಯಾಚುರಲ್ ಆಗಿ ಹೇಗಿದೆಯೋ ಹಾಗೆ ಬೆಳೆಸ್ತಾ ಹೋಗಿ. ಮತ್ತು ಇದನ್ನು ವಾರಕ್ಕೆ 2 ಸತಿ, ಈ ಆಯಿಲ್ನ ವಾರಕ್ಕೆ 2 ಸತಿ ಅಪ್ಲೈ ಮಾಡಿ. ಅಟ್ಲೀಸ್ಟ್ ವಾರಕ್ಕೆ 3 ಸತಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಾಂತಂದರೆ ಅಟ್ಲೀಸ್ಟ್ ವಾರಕ್ಕೆ 2 ಸತಿ ಹೇರ್ ಆಯಿಲ್ನ ಹಚ್ಚಿ ಮಸಾಜ್ ಮಾಡಿ ಅದಾದಮೇಲೆ ಹೇರ್ ವಾಶ್ ಮಾಡಿ. ಖಂಡಿತವಾಗ್ಲೂ ಕೂದಲು ತುಂಬ ಚೆನ್ನಾಗಿ ಆರೋಗ್ಯವಾಗಿ ಉದ್ದವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಆದಷ್ಟು ಮತ್ತು ಹೇರ್ ಕೂಮ್ನ ಮಾಡುವಾಗ ನೀವು ವುಡನ್ ಕೂಮ್ನ ಬಳಸಿ ಹೇರ್ನ ಚೆನ್ನಾಗಿ ಕೇರ್ ಮಾಡ್ತಾ ಬನ್ನಿ. ಇನ್ನು ನೀವು ಕೇಳ್ಬೋದು, ನಿಜವಾಗ್ಲೂ ಕರ್ಬೇವಿನ ಸೊಪ್ಪಿನ ಎಣ್ಣೆಯಿಂದ ಕೂದಲು ನಿಜವಾಗ್ಲೂ ಕಪ್ಪಾಗುತ್ತಾ, ಬಿಳಿ ಕೂದಲು ಕಮ್ಮಿ ಆಗ್ಬಿಡುತ್ತಾ ಅಂತಂದರೆ ಇದಕ್ಕೆ ಯಾವುದೇ ರೀತಿ ಪ್ರೂಫ್ ಇಲ್ಲ. ಆದರೆ ನ್ಯಾಚುರಲ್ ಆಗಿರೋ ಕೂದಲನ್ನ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಆದಷ್ಟು ಬಿಳಿ ಕೂದಲು ಆಗೋದಕ್ಕೆ ಚಾನ್ಸ್ನೇ ಕೊಡ್ದೇನೆ ಈ ರೀತಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಹೇರ್ ವಾಶ್ ಮಾಡೋದ್ರಿಂದ ಕೂದಲು ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ, ದಪ್ಪವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಆದಷ್ಟು ಬಿಳಿ ಕೂದಲು ಆಗೋದನ್ನು ಕಮ್ಮಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮೊದಲೇ ಹೇಳ್ದಂಗೆ ಯಾರಿಗಾದ್ರೂ ಅಲರ್ಜಿ ಇದ್ದರೆ, ಇನ್ಫೆಕ್ಷನ್ಗಳಿದ್ದರೆ, ಇಲ್ಲ ನಾವೇನು ಪ್ರಾಡಕ್ಟ್ ಹಾಕಿದ್ರೂ ಆಗ್ತಾನೆ ಇಲ್ಲ, ಇದರಿಂದ ಕೂದಲು ಕಪ್ಪಾಗುತ್ತಾ, ಚೆನ್ನಾಗಿ ಮೇಂಟೈನ್ ಆಗುತ್ತಾ ಅಂತ ನೋಡೋದಾದರೆ ನೀವು ಇದೆಲ್ಲದನ್ನು ಎಣ್ಣೆ ಹಚ್ಚಿ ಪ್ರಾಡಕ್ಟ್ಗಳು ಯೂಸ್ ಮಾಡೋಕ್ಕಿಂತ ಒಂದು ಸತಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಾದಮೇಲೆ ನೀವು ಕಂಟಿನ್ಯೂ ಮಾಡೋದು ಬೆಟರ್ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲರ ಕೂದಲು ಒಂದೇ ಥರ ಬೆಳೆಯೋದಿಲ್ಲ, ಹಾಗಾಗಿ ಎಲ್ಲರ ಕೂದಲು ಒಂದೇ ಥರ ಇರೋದಿಲ್ಲ. ಅವ್ರವ್ರ ಸ್ಕಿನ್ಗೆ ತಕ್ಕಂತೆ, ಅವ್ರವ್ರ ಹೆರಿಡಿಟಿಗೆ ತಕ್ಕಂತೆ ಕೂದಲು ಅವ್ರವ್ರಿಗೆ ಇರುತ್ತೆ. ಅದನ್ನು ಮೇಂಟೈನ್ ಮಾಡ್ತಾ ಬಂದರೆ ಬೆಟರ್ ಆಗುತ್ತೆ. ಇನ್ನು ಇದ್ರ ಜೊತೆಗೆ ಚೆನ್ನಾಗಿ ನೀರು ಕುಡೀರಿ. ಸಾಕಷ್ಟು ನೀರು ಕುಡಿದಷ್ಟು ನಾನು ಎಲ್ಲ ವಿಡಿಯೋದಲ್ಲೂ ಶೇರ್ ಮಾಡೋದು ಇದನ್ನೇ. ಚೆನ್ನಾಗಿ ನೀರು ಕುಡಿಬೇಕು, ಅದ್ರ ಜೊತೆಗೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಸ್ಟ್ರೆಸ್ ಕಡಿಮೆ ಮಾಡಿದಷ್ಟು ತುಂಬಾ ಆರೋಗ್ಯವಾಗಿರ್ಬೋದು, ಆರೋಗ್ಯವಾಗಿರೋ ಕೂದಲು ಕೂಡ ಬೆಳೆಸ್ಕೊಬೋದು. ಮತ್ತು ಒಳ್ಳೆ ಊಟ ಮಾಡಿ, ಚೆನ್ನಾಗಿ ಹಸಿರು ತರಕಾರಿ, ಸೊಪ್ಪುಗಳು, ಕಾಳು ಇವೆಲ್ಲ ಚೆನ್ನಾಗಿ ತಿಂತಾ ಬನ್ನಿ. ಎಷ್ಟು ಚೆನ್ನಾಗಿ ಊಟ ಮಾಡ್ತಿರೋ, ಚೆನ್ನಾಗಿ ಆರೋಗ್ಯವಾಗಿರೋ ಊಟ ಮಾಡಿದಷ್ಟು ಆರೋಗ್ಯವಾಗಿರ್ಬೋದು, ಹಾಗೆ ಹೇರ್ ಕೂಡ ಆರೋಗ್ಯವಾಗಿರುತ್ತೆ. ಆದಷ್ಟು ಹೇರ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದನ್ನ ಕಮ್ಮಿ ಮಾಡ್ತಾ ಬನ್ನಿ. ತುಂಬಾ ಅಂದರೆ ಎಲ್ಲೋ ಬೇಕಾದಾಗ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಹೇರ್ ಪ್ರಾಡಕ್ಟ್ಗಳಾಗಿರ್ಬೋದು ಅದನ್ನೆಲ್ಲ ಯೂಸ್ ಮಾಡ್ತಾ ಬನ್ನಿ. ಅದನ್ನು ಕಮ್ಮಿ ಮಾಡ್ತಾ ಅವಾಯ್ಡ್ ಮಾಡ್ತಾ ಬಂದಷ್ಟು ನಿಮ್ಮ ಹೇರು ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ. ತುಂಬಾ ಎಷ್ಟೇ ಏನೇನು ಟ್ರೈ ಮಾಡಿದ್ರು ಹೆಲ್ದಿಯಾಗಿ ಬೆಳೀತಾ ಇಲ್ಲ ಅಂತಂದರೆ ಒಂದು ಸತಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಾದಮೇಲೆ ನೀವು ಕಂಟಿನ್ಯೂ ಮಾಡಿ. ಯಾಕೆ ಅಂತಂದರೆ ಕೆಲವರಿಗೆ ಇನ್ಫೆಕ್ಷನ್ಗಳಿರುತ್ತೆ, ಇಲ್ಲ ಅಲರ್ಜಿ ಏನಾದರೂ ಇಚ್ಚಿನೆಸ್ಸು ಆ ರೀತಿಯಾದ ಒಂದು ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನ ನೀವು ಕರೆಕ್ಟಾಗಿ ಕನ್ಸಲ್ಟ್ ಮಾಡಿ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಕೊಂಡು ಅದಾದಮೇಲೆ ಹೇರ್ ಕೇರ್ ಮಾಡ್ತಾ ಬನ್ನಿ. ಹಾಗಾಗಿ ಆದಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಹೇರ್ ಕೇರ್ ಮಾಡ್ತಾ ಬನ್ನಿ. ಇರೋದೊಂದು ಲೈಫು, ಖುಷಿಯಾಗಿ ಆರಾಮಾಗಿ ಚೆನ್ನಾಗಿ ಊಟ ಮಾಡಿಕೊಂಡು, ನೀರು ಕುಡ್ಕೊಂಡು, ಚೆನ್ನಾಗಿ ನಿದ್ದೆ ಮಾಡಿಕೊಂಡು, ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು, ಟೆನ್ಷನ್ಸ್ನ ಕಡಿಮೆ ಮಾಡಿಕೊಂಡು ಖುಷಿಯಾಗಿರಿ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಕರ್ಬೇವಿನ ಸೊಪ್ಪಿನ ಎಣ್ಣೆಯಿಂದ ಕೂದಲು ಕಪ್ಪಾಗುತ್ತಾ, ಹೇಗೆ ಸಹಾಯ ಮಾಡುತ್ತೆ, ಯಾವ ರೀತಿ ಪ್ರಯೋಜನಗಳಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ.
ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಷ್ಟು ಹೋಮ್ ರೆಮಿಡಿಗಳ ಬಗ್ಗೆ ಅಥವಾ ಹೇರ್ ಕೇರು, ಸ್ಕಿನ್ ಕೇರ್ ಬಗ್ಗೆ ನಿಮ್ಗೆ ಯಾವ ರೀತಿ ವೀಡಿಯೋಸ್ಗಳು ಬೇಕು, ಯಾವ ರೀತಿ ಒಂದು ಟಿಪ್ಸ್ಗಳು ಬೇಕು, ಇನ್ಫಾರ್ಮೇಷನ್ಗಳು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಅದು ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿ ತನಕ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಇನ್ಫಾರ್ಮೇಷನ್ ಜೊತೆ ಸಿಗ್ತೀನಿ.